ಅವ್ರ ಚಂದ್ರಪಟ್ಟಣ ಬಾಲು ಇದೆ, ಕುಮಾರಸ್ವಾಮಿ ಅವ್ರ ಮೇಯರ್. ಸೊ ಆಲ್ our Arkood leader is here. So why I came, it is a sentiment. ನಮ್ಮ ತಾಯಿ ಹುಟ್ಟು ಊರದು, ಆ ಊರಿನ ಮಗನು. ಆ ಒಂದು ಮಮತೆಯಿಂದ ಈ 93ನೇ ವಯಸ್ಸಿನಲ್ಲಿ ನಾನು ಇಲ್ಲಿಗೆ ಬಂದಿದ್ದೀನಿ, ಚರ್ಚೆ ಮಾಡಿದ್ದೀನಿ. ನಮ್ಮದು ಒಂದು ಸಣ್ಣ ರಾಜಕೀಯ ಪಕ್ಷ. ಮೇಜರ್ ಆಗಿ ಪೆಟ್ಟು ಬಿದ್ದಿರ್ತಕ್ಕಂಥವ್ರು 2 ಜನ ಇದ್ದಾರೆ. ಆಸ್ಪತ್ರೆ ಡಾಕ್ಟರ್ಸ್ ಜೊತೆ ಚರ್ಚೆ ಮಾಡಿದ್ದೇನೆ. ಅವರು ಕೊಟ್ಟಿರೋ ವರದಿ ಪ್ರಕಾರ ಮೇಜರ್ ಆಗಿ ಪೆಟ್ಟು ಬಿದ್ದಿರೋರಿಗೆ ನಾವೇ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ, ನೀವೇನು ಕೊಡಬೇಕಾದಿಲ್ಲ ಸರ್, ಪ್ರತಿಯೊಂದು ನಾವೇ ಮಾಡ್ತೀವಿ ಅಂತ ಹೇಳಿ, ಟು ಬಿ ವೆರಿ ಪ್ಲೇನ್. ಆದರೂ ಪಕ್ಷದ ವತಿಯಿಂದ 25,000 ರೂಪಾಯಿ ಮೇಜರ್ ಆಗಿ ಪೆಟ್ಟು ಬಿದ್ದಿರೋರಿಗೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಬಿಟ್ಟಿದೆ ಅವ್ರಿಗೆ 20,000 ರೂಪಾಯಿ, ಸಣ್ಣ ಪುಟ್ಟ ಪೆಟ್ಟು ಬಿದ್ದವರಿಗೆ 15,000 ರೂಪಾಯಿ. ಆ ರೀತಿ ಅಲ್ಲಿರ್ತಕ್ಕಂಥ ಆಸ್ಪತ್ರೆ ಒಳಗೆ ಪೇಷಂಟ್ಸ್ಗಳಿಗೆ ಒಟ್ಟು 3,05,000 ರೂಪಾಯಿ ಆಗುತ್ತೆ. ಆ ಅಮೌಂಟನ್ನು ಈಗ ಡಾಕ್ಟರ್ ಸುರೇಶ್ ಅವರು, ಡಾಕ್ಟರ್ ಮುಖೇನ ಅಲ್ಲಿ, ಏಕೆಂದರೆ ನಾವು ದೊಂಬಿ ಮಾಡಿಕೊಂಡು ಎಲ್ಲ ಒಳಗಡೆ ನುಗ್ಗಿ ಪೇಷಂಟ್ಸ್ಗಳಿಗೆ ತೊಂದರೆ ಕೊಡೋದಕ್ಕೆ ಬದಲಾಗಿ 2-3 ಜನ ಹೋಗ್ತಾರೆ, ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳಿದ್ದೀನಿ. ಸ್ವರೂಪೂರಲ್ಲಿ ಹೋಗಿ ಮಾಡ್ತಾರೆ. ನಾನು I appealed to the Chief Minister. ಈ ಅಮೌಂಟನ್ನು ಏನು ಕೊಟ್ಟಿದ್ದಾರೆ ದಯಮಾಡಿ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಏಕೆ ಅಂತ ಹೇಳಿದರೆ, ಕೆಲವರು ಸತ್ತೋಗಿರೋರಿಗೆ ದುಡಿಯುವ ಮಕ್ಕಳು ತೀರೋಗಿದ್ದಾರೆ. ವಯಸ್ಸಾಗಿರೋ ತಂದೆ ತಾಯಿಗಳಿಗೆ ಆ ಅಮೌಂಟು ಬ್ಯಾಂಕಲ್ಲಿ ಹಾಕಿದರೆ ಬಡ್ಡಿಯಿಂದ ಜೀವನ ಮಾಡೋದು ಕಷ್ಟ ಆಗುತ್ತೆ ಈ ಕಾಲದಲ್ಲಿ. ಆದ್ದರಿಂದ ಸಾಧ್ಯವಾದರೆ ಅವರು ಏನು ಪರಿಹಾರ ಕೊಟ್ಟಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ, ಅದನ್ನು 10 ಲಕ್ಷಕ್ಕೆ ಸಾಧ್ಯವಾದರೆ ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯನವರಿಗೆ. ನಾನು ಅದಕ್ಕಿಂತ ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ನನ್ನ ತಾಯಿಯ ಊರಾದ್ದರಿಂದ ಆ ಮಮತೆಯಿಂದ ನಾನು, ನನ್ನ ಮೊಮ್ಮಗ, ನನ್ನ ಮಗ, ನನ್ನ ಪಕ್ಷದ ಎಲ್ಲ ಮುಖಂಡರುಗಳು ಇದ್ದರೂ ನನಗೆ ಮನಸ್ಸು ತಡೀಲಿಲ್ಲ. ಅದಕ್ಕೋಸ್ಕರ ಬಂದೆ. ನಾನು ತಮ್ಮನ್ನು ಭೇಟಿ ಮಾಡೋದು, ತಾವು ಸಹಕರಿಸಿದರೆ ತುಂಬ ಸಂತೋಷ. ಮೃತರ ಕುಟುಂಬಕ್ಕೆ ಪಕ್ಷದ ಕಡೆಯಿಂದ ಏನಾದರೂ ಕೊಡ್ತೀರಾ ಸರ್? ಮೃತರ ಕುಟುಂಬಕ್ಕೆ ಪಕ್ಷದ ವತಿಯಿಂದ ಏನಾದರೂ ಕೊಡ್ತೀರಾ? 1 ಲಕ್ಷ ರೂಪಾಯಿ. 1 ಲಕ್ಷ. ಸರ್, ಇನ್ನೊಂದು ರಾಜಕೀಯ ಪ್ರಶ್ನೆ ಅಲ್ಲ, ಬಟ್ ಈ ಒಂದು ಪಾಯಿಂಟ್ ಬಂತು ಸರ್. IPL ಸಂಭ್ರಮಾಚರಣೆ ಟೈಮ್ನಲ್ಲಿ ತೀರ್ಕೊಂಡಂತ ಕುಟುಂಬಗಳಿಗೆ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚಿನ ಪರಿಹಾರ ಸಿಕ್ಕಿದೆ. ಕೇರಳದಲ್ಲಿ ಸಮಸ್ಯೆ ಆದಾಗ ರಾಜ್ಯ ಸರ್ಕಾರ 25 ಲಕ್ಷ ಕೊಟ್ಟಿದೆ. ಆದ್ರೆ ಇಲ್ಲಿ ತೀರ್ಕೊಂಡಿದ್ದು ರೈತರ ಮಕ್ಕಳು, ಎಲ್ಲ ಒಂದು ವಸತಿಯಲ್ಲಿ ಇದ್ದವರು. ಅಂತವ್ರ ತಂದೆ ತಾಯಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡೋದು ರೈತರ ಕುಟುಂಬಕ್ಕೆ ಸರ್ಕಾರ ಮಾಡಿದಂತ ಒಂದು ಅನ್ಯಾಯ ಅನ್ನೊಂದು ಮಾತು ಕೇಳಿ ಬರ್ತಾ ಇದೆ.
ಅದಕ್ಕೆ ಸರ್ ತಾವು ಏನಿ ತಾವಿಗೆ ನಾನು ಅದಕ್ಕೋಸ್ಕರ ಒಂದು ನಿಮಿಷ ಸರ್ ಅದ್ರ ಜೊತೆಗೆ ತಾವಿಗೇನು ಹೇಳ್ತಾ ಇದ್ದೀರಿ ಮುಚ್ಚು ಮರೆ ಇಲ್ಲದೇನೆ ನೆರೆ ರಾಜ್ಯಗಳಲ್ಲಿ ಹೇಗೆ ಪರಿಹಾರ ಕೊಡ್ತಾ ಇದ್ದಾರೆ, ಇಲ್ಲಿ ಇಂತಹ ದುರ್ಘಟನೆ ಆದಾಗ ವಯಸ್ಸಾದಂಥ ತಂದೆ ತಾಯಿಗಳಿದ್ದಾರೆ, ದುಡಿಯುವ ಮಗ ತೀರೋಗಿದ್ದಾರೆ, ಕೆಲವು ಕುಟುಂಬಗಳು ನಿರ್ಗತಿಕರಾಗಿರುವಂಥ ಸ್ಟೇಜ್ ಇದೆ. ನಾನು ಅಪೀಲ್ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ, ಹೌದು ನಾನು ರಾಜಕೀಯ ಮಾಡೋದು ಈ ವಿಷಯದಲ್ಲಿ, ನಾನಾ ಸಮಸ್ಯೆಗಳಿದೆ. ಆ ಸ್ಥಾನದಲ್ಲಿ ಕೂತು ಕೆಲಸ ಮಾಡೋ ಮುಖ್ಯಮಂತ್ರಿ ಅವು ಒಂದು ಕಾಲ ನಾವು ಜೊತೆಲಿ ಕೆಲಸ ಮಾಡಿದ್ರು. ನಾನು ಪಾಲಿಟಿಕ್ಸ್ ಮಿಕ್ಸ್ ಮಾಡಲ್ಲ. ದಯಮಾಡಿ ಇದನ್ನು 10 ಲಕ್ಷ ರೂಪಾಯಿ ಮಿನಿಮಮ್ ಹೆಚ್ಚು ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ. ಇವತ್ತು ಮೈಸೂರಿನಲ್ಲಿ ಸರ್ ಮುಖ್ಯಮಂತ್ರಿಗಳು ಕಾಂಪನ್ಸೇಷನ್ ಯಾವುದೇ ಕಾರಣಕ್ಕೂ ಹೆಚ್ಚಳ ಮಾಡಕ್ ಬರೋದಿಲ್ಲ ಅಂತ ಹೇಳಿದ್ದಾರೆ ಸರ್. ಈಗ ಅದಕ್ಕೆ ನಾನು ಸರ್ ಕೇಳ್ಕೊಳ್ಳೋದು ನಮ್ಮ ಜವಾಬ್ದಾರಿ, ಕೊಡೋದು ಅವ್ರ ಕೈಲಿದೆ. ವಿಲ್ ಅಪೀಲ್ ಅಷ್ಟೆ, ನಾನು ಕೈ ಹಿಡಿದು ಬರ್ಸಕ್ಕಾಗತ್ತ. ವಿಲ್ ಅಪೀಲ್ ಆ ಕುಟುಂಬದ ತೀರಿ ಹೋದ ಕುಟುಂಬದ ಪರಿಸ್ಥಿತಿಯನ್ನು ಗಮನಕ್ಕೆ ತೆಗೆದುಕೊಂಡು ದಯಮಾಡಿ ಇದನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಯಾರೋ ಒಬ್ಬ ಡ್ರೈವರ್ ಮಾಡಿದ ತಪ್ಪಿಗೆ ಸರ್ಕಾರವನ್ನು ಹೊಣೆ ಮಾಡೋದಾಗ್ಲಿ ಸರ್ಕಾರದ ವಿರುದ್ಧ ಮಾತಾಡೋದಾಗ್ಲಿ ಅದು ಸರಿಯಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ನಾನು ಸರ್ಕಾರದ ವಿರುದ್ಧ ನಾನು ಮಾತಾಡಿಲ್ಲ, ನಾಟ್ ಎ ವರ್ಡ್. ಪಾಲಿಟಿಕ್ಸ್ ಮಿಕ್ಸ್ ಮಾಡಿಲ್ಲ. ರಾಜಕೀಯ ಮಾಡೋದು ಬೇಕಾದಷ್ಟಿದೆ. ಇಂಥ ಒಂದು ಘಟನೆ ಆದಾಗ ನಮ್ಮಲ್ಲಿ ಗಣೇಶನ ಪ್ರತಿ ಊರಲ್ಲಿ ಇಟ್ಟು ಪೂಜೆ ಮಾಡೋದು ನಮ್ಮ ಸಂಪ್ರದಾಯ ಪ್ರಕಾರ. ಇದಕ್ಕೆ ಜಾತಿ ತರೋದಿಲ್ಲ ನಾನು, ಅನೇಕ ಕಡೆ ಮುಸ್ಲಿಮರು ಮಾಡ್ತಾರೆ. ನಮ್ಮ ಹುಡುಗರು ಆನಂದವಾಗಿ ಮಾಡ್ತಾ ಇದ್ದಾಗ ಅದನ್ನು ಬಿಡುವಾಗ ರಸ್ತೆ ನ್ಯಾಷನಲ್ ಹೈವೇ ಸ್ವಲ್ಪ ಮಟ್ಟಿಗೆ ಲೋಕಲ್ ಪೊಲೀಸ್ ಕೇರ್ ತಗೊಂಡಿದ್ರೆ ಇದಾಗ್ತದೆ. ಆದ್ದರಿಂದ ಅದಕ್ಕೆ SP ಹೋಗ್ಬೇಕಾಯ್ತು, RDC ನಿಂತ್ಕೋಬೇಕಾಯ್ತು, ನಾನೇನು ಹಾಗೆ ಹೇಳಿದೆ. ಸರ್, ಈಗ ಅಧಿಕಾರಿಗಳೆಲ್ಲ ಮಾಹಿತಿ ತಗೊಂಡ್ರಲ್ಲ ಸರ್, ಆ ಸಂದರ್ಭದಲ್ಲಿ ಏನಾದರೂ ತಾವು ನಮ್ಮ ಅನುಭವದಲ್ಲಿ ಏನೋ ಸೂಚನೆ ನಿರ್ದೇಶನ ಮಾಡಿದ್ದೀರಿ ಸರ್? ನಾನು ಈಗೇನು ಹೇಳಿದ್ದೇನೆ ಇದಕ್ಕಿಂತ ಹೆಚ್ಚು ಹೇಳೋದು ಬೇಡ. ನಾನು ಇಲ್ಲೇ ಇರ್ತೇನೆ ಇವತ್ತು, ಅಂದರೆ ವಾಪಸ್ ಹೋಗೋದಿಲ್ಲ. ನಾನು ನಾಳೆ ಕೆಲವು ಕಡೆ ಹೋಗ್ಬೋದು ಜಿಲ್ಲೆಯೊಳಗೆ, ಏಕೆಂದರೆ ಬಂದಿದ್ರೆ ಹೌದು ದೇವೇಗೌಡರೆ ನಿಮಗೆ 93 ವಯಸ್ಸು ನಡೀತಾ ಇದೆ, ಇನ್ನು ನಿಮಗಿಬ್ಬರು ಕರ್ಕೊಬಂದು ಕೂರಿಸ್ಬೇಕು, ರಾಜಕೀಯದಲ್ಲಿ ನಿಮಗೆ ಭ್ರಮೆ ಇದೆಯಾ ಅಂತ ನೀವು ಕೇಳಬಹುದು. ರಾಜಕೀಯದಲ್ಲಿ ಭ್ರಮೆ ಇಲ್ಲ. ಎಲ್ಲಿವರೆಗೆ ಕೆಲಸ ಮಾಡುವ ಆ ಒಂದು ಮನಸ್ಸಲ್ಲಿ ಆ ಸಂಕಲ್ಪ ಮಾಡುವ
ಶಕ್ತಿ ಇದೆಯೋ ಅಲ್ಲಿವರೆಗೂ ಹೋರಾಟ ಮಾಡ್ತೇನೆ. ನನ್ನ ನೇಚರ್ ಅದು. ಈಗ ನಾನು ರಾಜಕೀಯ ಮಿಕ್ಸ್ ಮಾಡೋಕ್ಕೆ ತಯಾರಾಗಿಲ್ಲ. ನಾಳೆ ಪ್ರೆಸ್ ಮೀಟ್ ಮಾಡಿದರೆ ಕೆಲವು ವಿಷಯ ಬೇಕಾದರೆ ಚರ್ಚೆ ಮಾಡ್ತೀನಿ. ಈಗ ಮಾತಾಡಿ ಇದರಲ್ಲೇ ಮಿಕ್ಸ್ ಮಾಡ. ಥ್ಯಾಂಕ್ ಯು. ನಾಳೆ ರಾಜಕೀಯದಲ್ಲಿ ನಿವೃತ್ತ ಆಯ್ತು ಅಂತ ಹೇಳಿಲ್ಲ ನಾನು. ಹೇಳಿದೆ ನಾನು. ಏಜ್ ಲಿಮಿಟ್ ಇಲ್ವಲ್ಲ ಸರ್? ಇಲ್ಲ, ಮೊನ್ನೆ ತಾನೇ ಹೋಗಿ ಇಂಡಿಯಾ ಮೀಟಿಂಗಲ್ಲಿ ಮುಂದ್ಗಡೆಲೇ ಕೂತಿದ್ದೆ ನಾನು. ಪ್ರೈಮ್ ಮಿನಿಸ್ಟರ್ ಬಂದು ಕೈ ಇಟ್ಕೊಂಡು ಕುಲ್ಕಿ ನನ್ನ ಹೆಸರು ತೆಗೆದಾನೆ ಅವ್ರ ಸ್ಪೀಚ್ ಪ್ರಾರಂಭ ಮಾಡಿದ್ರು. ಅದು ನಿವೃತ್ತ ಆಯ್ತು ಅಂತ ಎಲ್ಲೂ ಹೇಳಿಲ್ಲ ನಾನು. ರಾಜಕೀಯದಲ್ಲಿ ಇರ್ತೀನಿ. ನನ್ನ ಕೆಲಸ ಮುಗಿದಿಲ್ಲ ಇನ್ನು. ನನಗೆ ಕೆಲಸ ಮುಗಿದಿಲ್ಲ ಇನ್ನೂ ಸ್ವಲ್ಪ ಕೆಲಸ ಇದೆ ಮಾಡೋದು. ಮೋಸ್ಟ್ಲಿ ನಾಳೆ ಮೀಟ್ ಮಾಡೋಣ. ಸರ್ ಈಗ ಸರ್ ಮಸ್ತವಸಡಿನಲ್ಲಿ ನ್ಯಾಷನಲ್ ಹೈವೇ ಊರೊಳಗೆ ಬಂದಿದೆ ಸರ್. ನಮ್ಮ ಶಿಷ್ಯ ಇದ್ದಾರೆ, ತಿಳಿಸ್ತಾನೆ ನಿಮಗೆ. ಬೈಪಾಸ್ ಏನೋ ಮಾಡೋ ಅವಕಾಶ ಇದೆ ಸರ್. ಸುಮಾರು ಆಕ್ಸಿಡೆಂಟ್ ಆಗ್ತಾ ಇರ್ತಾರೆ ನೋಡಿ. ಬೈಪಾಸ್ಗೆ ಮುಂಚೆನೆ ಪ್ರಪೋಸಲ್ ಹಿಂದೆ ನಾನು ಇಟ್ಟಾಗಿ ಕೊಟ್ಟಿದ್ದೀನಿ. ಅದು ಆಗೋ ಕಾಲ ಬಂದಾಗ ಆಗುತ್ತೆ. ಈಗ ನಿನ್ನೆ ನಾನು ಯಾರ ಉದ್ದೇಶದಿಂದ ಪೊಲೀಸ್ ವೈಫಲ್ಯ ಇದೆ ಅಂತ ನಾನು ಸ್ವಲ್ಪ ಗಮನಿಸಬೇಕು. ನಿನ್ನೆ ರಾತ್ರಿ ಹೇಳ್ತೀನಿ. ಯಾತಕ್ಕೆ ಅಂದರೆ ಇದು 2 ಲೈನ್ ಇದೆ, 4 ಲೈನ್ ಮಧ್ಯೆ BDM ಇದೆ. BDM ಇಲ್ದೇ ಹೋಗಿದ್ರೆ ನಿನ್ನೆ ಸುಮಾರು 100 ಜನ ಹೋಗೋರು. ನಿನ್ನೆ ಆ BDM ಇಲ್ಲದೆ ಹೋಗಿದ್ರೆ ಒಂದು ಸೈಡು ಮತ್ತೆ ಅದರ್ ಸೈಡು 2 ಲೈನಲ್ಲಿ ವೆಹಿಕಲ್ ನಿಧಾನಕ್ಕೆ ಹೋಗ್ತಾ ಇತ್ತು. ಇವ್ರೇನು ಮಾಡಬೇಕಾಯಿತು, ಹಿಂದೆ 500 ಅಡಿ, ಈ ಕಡೆ 500 ಅಡಿ ಬ್ಯಾರಿಕಾರ್ಡ್ ಹಾಕಿದ್ರು ಹಿಂದೆ. ಆ ಬ್ಯಾರಿಕಾರ್ಡನ್ನ ಹಾಕಿದ್ರೆ 2 ಕಡೆ ಅವ್ರು ಸ್ಪೀಡಾಗಿ ಬಂದವರು ಇದರಲ್ಲಿ ಅವ್ರು ಎಣ್ಣೆ ಹಾಕಿ ಕುಡಿದು ಬಂದವರು ಅಂತ ಹೇಳ್ತಾರೆ. ಕುಡ್ದವ್ರ ಪುಟ್ಟವ್ರು ನಮಗೆ ಗೊತ್ತಿಲ್ಲ. ಸ್ಪೀಡಾಗಿ ಬಂದು ಅದು ಒಳ್ಳೆ ಕಂಟ್ರೋಲ್ ಆಗದ. ಈ ಘಟನೆ ಆಗ್ತಾ ಇರ್ಲಿಲ್ವಾ? ಅವರು ಎಷ್ಟು ಸ್ಪೀಡಲ್ಲಿ ಬಂದಿದ್ದಾರೆ ಅಂದರೆ ಒಂದು ದೂರದ ಲೈಟ್ ಇದೆ, ಸ್ಟ್ರೈಟ್ ಇದೆ, ಆದರೆ ಯಾವ ಎಷ್ಟು ಸ್ಪೀಡಲ್ಲಿ. ಆಮೇಲೆ ಈ ಕಡೆ ಸೈಡು ಇದತ್ತಿ ಜನದ ಮೇಲೆ ನುಗ್ಗಿರೋದು ನಮ್ದು ಮಧ್ಯೆ ಇದೈತಲ್ಲ ಡಿವೈಡರ್ ಹತ್ತಿ ಅದು ಡಿವೈಡರ್ ಇಂದ ಎಷ್ಟು ಜನ ಹೋಗ್ಬಿಡೋರು ಏನು ನೋಡ್ರೆ. ಈ ಕಡೆ ಪಕ್ಕದಲ್ಲಿ ರೈಲ್ವೆ ಗೋಡೆ ಹೊಡೆದಿದ್ರು ಏನು ಆಯ್ತಾರಿಲ್ಲ, ಏನೋ ಗೊತ್ತಿಲ್ಲ. ಇದು ನಿಜಕ್ಕೂ ಹೇಳೋದಾದ್ರೆ ನೀವು ಹೇಳಿ, ಯಾಕೆ 500 ಮೀಟ್ರ್ ಹಿಂದ್ಗಡೆ ಹಾಕ್ಬಾರ್ದಾಯಿತು ಇಷ್ಟೊಂದು ಜನ ಇದ್ದಾಗ? ಅವ್ರು ಯಾರು ಸರ್ಕಲ್ ಇನ್ಸ್ಪೆಕ್ಟ್ರು? ನಾನು ಹೇಳೋದು ಇದು ಕ್ರಮ ತಗೊಂಡು ಹೋದರೆ ನಾಳೆ ದಿವಸ ಎಚ್ಚರಿಕೆ ಗಂಟೆ ಆಗುತ್ತೆ. ನಾನು SP ಅವ್ರಿಗೆ ಹೇಳಿದ್ದೀನಿ, IG ಅವ್ರಿಗೆ ಹೇಳಿದ್ದೀನಿ. ಪಬ್ಲಿಕ್ಸಲ್ಲಿ ಏನಾಗುತ್ತೆ, ಇವ್ರ ಜೊತೆ ಕೊರಿಡ್ ಆಗ್ತಾರೆ ಅಂತ ನಮ್ಮನ್ನು. ನಾನು ಹೇಳೋದು ಇವತ್ತು 9 ಕುಟುಂಬ ಇವತ್ತು ಹೋದೆ ಬೆಟ್ಟ ಇದ್ರ KB ಪಾಳ್ಯ ಅಂತೇಳಿ ಅವು ಜಲ್ಲಿಪಲ್ಲಿ ಹೊಡ್ಕೊಂಡವೆ. ಆ ಹುಡುಗನ ನೋಡ್ಬಿಟ್ರೆ ಇನ್ನೂ ಬದುಕಿದ್ದಂಗೆ ಕಾಣ್ತಾ ಇದ್ದೆ. PUC ಅವ್ರು ಹೇಳ್ತೀನಿ, ನಾನು ಸಾಕಿದ್ದೀನಿ, ನಿನ್ನ ಸಾಕಿದ್ದು ಮಾಡ್ತೀನಿ ಅಂತ ಡಿಪ್ಲೊಮಾ ಓದಿರೋ ಹುಡುಗ. ಆಚಾರ್ಯರು ಮುತ್ತಿಗೆರಳ್ಳಿ ಅವ್ರು ಹೇಳ್ತಿ, ಅವ್ರ ತಾಯಿ ಹೇಳ್ತಾಳೆ, ಅವ್ವ ನೀ ಕೂಲಿ ಮಟ್ಟನ್ನ ಸಾಕ್ತಾ ಇದೀಯಾ, ತಡಿ ಕಾಪಿ ಕಾಯಿಸ್ಕೊಡ್ತೀನಿ ನಿನಗೆ ಅಂತ. ನಾನು ಸಾಯಂಕಾಲ ಬಂದ ತಕ್ಷಣ ಆ ಹುಡುಗ ಸ್ಕೂಲ್ಗೆ ಹೋಗಿ, ನಾನು ನಾಳೆ ಇದೇ ಸ್ಕೂಲಲ್ಲಿ ವಾಲಿಬಾಲ್ ಆಡಿ ಮೆಡಲ್ ತರ್ತೀನಿ ಅಂತ ಹೇಳಿದ್ದ ಆಚಾರ್ಯ ಹುಡುಗ. ನಾಳೆ ಸ್ಕೂಲ್ ಗ್ರೌಂಡಲ್ಲಿ ಅಂತ ಹೇಳಿ ಒಮ್ಮೆ ಹೇಳ್ತಾಳೆ. ಇನ್ನೊಬ್ಬ ಇದು ನಮ್ಮ ಇದೈತಲ್ಲ ಕುರುಬ ಸಮಾಜದವರೇ, ಎಲ್ಲಿ ದರ ಕೇಳಿ ಕೊಪ್ಪಲು, ಅವರು PUC ಮಾಡಿ ಊರೊಳಗೆಲ್ಲ ಸೊಪ್ಪು ಮಾರ್ಕೊಂಡಿದ್ದ. ಎಲ್ಲ ಸೊಪ್ಪು ಹೇಳಿ ಸೊಪ್ಪು ತರಕಾರಿ ಮಾರೋದು. ಇನ್ನ ಒಬ್ಬ ಹಾಸನದಲ್ಲಿ ಪರಿಶಿಷ್ಟ ಜಾತಿ, ಅಲ್ಲಿ ಇಲ್ಲಿ ಹಾಸನದಲ್ಲಿ ವರ್ಕ್ಶಾಪ್ ಇಟ್ಕೊಂಡರು. ಆ ವರ್ಕ್ಶಾಪ್ ಇಟ್ಕೊಂಡನು. ಅವ್ರು ವರ್ಕ್ಶಾಪಲ್ಲಿ ದುಡ್ಕೊಂಡು ಮದುವೆ ಇಲ್ಲ,
ಅವ್ರ ತಾಯಿಯವ್ರನ್ನೆಲ್ಲ 15 ದಿನಕ್ಕೋಸರಿ ಎಲ್ಲ ಕಡೆ ತಿರುಗಿಸ್ಕೊಂಡು ಬರೋಣಂತೆ. ಅದು ನೋಡ್ಬಿಟ್ರೆ ಕಣ್ಣಿಂದ ಇನ್ನೊಬ್ಬರು ಒಂದೇ ಊರಲ್ಲಿ 2 ಜನ ಯಾರಲ್ಲಿ ಕಬ್ಬಳ್ಳಿಲಿ ಭಟ್ರಳ್ಳಿ ಅವ್ರು ಯಾರು ಕರ್ಕೊಬರಕ್ಕೆ ಮೋಟ್ರ್ ಸೈಕಲ್ ಅವ್ರು ಹೋಯ್ತಾವನೆ, ಒಂದು ಸೈಡಲ್ಲಿ ಹೋಯ್ತಾವನೆ, ಮಧ್ಯದಲ್ಲಿ ಹೋಯ್ತಾ ಇಲ್ಲ, ಸೈಡಲ್ಲಿ ಹೋಯ್ತಾ ಇದ್ದಾರೆ. ಅವ್ನಿಗೆ ಗೊತ್ತಿರೋದು ಆ ಸ್ಪೀಡ್ ಐತಲ್ಲ ಸರ್, ಸ್ಪೀಡಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ನೀವೇನು ಮಧ್ಯಕ್ಕೆ ಬಂತು ಆಯಿತು, ಸ್ಪೀಡಲ್ಲಿ ಹೋಯ್ತಾ ಇದ್ದನ್ನ ಆ ಸ್ಪೀಡಲ್ಲಿ ಹೋಗ್ಬೇಕಾಯ್ತು ಅವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.